ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ಇವತ್ತಿಗೂ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆಗಳು 33:12, Psalm 32:12. ಯಾವ ಜನರಿಗೆ ಯೆಹೋವನು ದೇವರಾಗಿದ್ದಾನೋ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಆತನು ಸ್ವಕೀಯ ಜನಾಂಗವನ್ನಾಗಿ ಆರಿಸಿಕೊಂಡಿದ್ದಾನೋ ಅವರೇ ಧನ್ಯರು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹೌದು ಪ್ರಿಯರೇ, ಕರ್ತನು ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರಂದರೆ ನಾವೇ ಧನ್ಯರು. ಆತನೇ ನಮಗೆ ದೇವರಾಗಿದ್ದಾನಂದರೆ ನಾವು ಧನ್ಯರಾಗಿದ್ದೇವೆ. ಹಲ್ಲೆಲೂಯಾ. ಆಮೇಲೆ ಈ ಲೋಕ ಯಾರಿಗೆ ಧನ್ಯ ಅಂತ ಹೇಳ್ತದೆ? ಯಾರ ಹತ್ರ ಹಣವಿದೆಯೋ, ಯಾರ ಹತ್ರ ಆಸ್ತಿ ಐಶ್ವರ್ಯ ಪವರ್ ಇದೆಯೋ ಅವರಿಗೆ ಧನ್ಯ ಅಂತ ಹೇಳ್ತಾರೆ. ಆದರೆ ನಾವು ಬೈಬಲ್ ನಮಗೆ ಹೇಳ್ತದೆ, ಯಾರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಆತನು ಸ್ವಕೀಯ ಜನಾಂಗವನ್ನಾಗಿ ಆರಿಸಿಕೊಂಡಿದ್ದಾರೋ ಅವರೇ ಧನ್ಯರು. ನೀವು ಸತ್ಯವೇದದ ಪ್ರಕಾರ ಧನ್ಯರಾಗಿದ್ದೇವೆ. ದೇವರು ನಮ್ಮ ದೇವರಾಗಿದ್ದಾನೆ, ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ, ಆತನಲ್ಲಿ ನಾವು ಧನ್ಯರಾಗಿದ್ದೇವೆ. ಭಾಳ ಸಂತೋಷ ಪಡ್ರಿ. ನೀವು ಎಣಿಕೆಯಲ್ಲಿ ಸ್ವಲ್ಪ ಜನ ಇದ್ದರೂ ಪರವಾಗಿಲ್ಲ, ಆದರೆ ನೀವು ನಿಜವಾಗಿಯೂ ಧನ್ಯರು. ಸತ್ಯವೇದದ ಪ್ರಕಾರ, ದೇವರ ಪ್ರಕಾರ ನೀವು ಧನ್ಯರು. ಯಾಕೆಂದರೆ ನೀವು ದೇವರ ಜನರಾಗಿದ್ದೀರಿ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಪ್ರೀತಿಯುಳ್ಳ ದೇವರೇ, ಈ ವಾಕ್ಯ ಕೇಳಿದಂಥ ಎಲ್ಲ ಸಹೋದರ ಸಹೋದರಿಯರನ್ನು ಅವರ ಕುಟುಂಬಗಳ ನೇರಳವಾಗಿ ಆಶೀರ್ವದಿಸು ತಂದೆ. ಈ ವಾಕ್ಯದ ಮೂಲಕ ಅವ್ರನ್ನ ಬಲಪಡಿಸು ತಂದೆ, ಯೇಸುವಿನ ನಾಮದಲ್ಲಿ ಆಮೆನ್. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಯಾರಾದರೂ ಹೊಸಬರಾಗಿರೋದಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋ ಹಾಕ್ತಿರ್ತೇವೆ, ನಮ್ಮೊಟ್ಟಿಗೆ ನೀವು ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು.